ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ಉತ್ತರ ಪ್ರದೇಶವನ್ನು ನಾವೇ ಹುಡ್ಕೊಂಡು ಹೋಗ್ತೀವೋ ಅಥವಾ ಅದೇ ನಮ್ಮ ಕಣ್ಣಿಗೆ ಬೀಳುತ್ತೋ ಒಂದೂ ಗೊತ್ತಾಗ್ತಿಲ್ಲ. ಮೊನ್ನೆ ತನಕ ಪ್ರಯಾಗ್ರಾಜ್ನ ಕುಂಭಮೇಳ ಬಹಳ ಟ್ರೆಂಡಿಂಗ್ನಲ್ಲಿತ್ತು. ಈಗ ನೋಡಿದರೆ ಸಂಬಲ್ ನಗರದ ಹೋಳಿ ಸಿಕ್ಕಾಬಟ್ಟೆ ಚರ್ಚೆ ಆಗ್ತಿದೆ. ಹಾಗೆ ನೋಡಿದರೆ ಹೋಳಿ ಹಬ್ಬವನ್ನು ಇಡೀ ದೇಶ ಆಚರಿಸುತ್ತೆ, ಸಂಭ್ರಮಿಸುತ್ತೆ. ಆದರೆ ಈ ಸಲ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಆಚರಿಸಲಾಗ್ತಿರುವಂತಹ ಹೋಳಿ ಹಬ್ಬ ವೆರಿ ಸ್ಪೆಷಲ್. ಯಾಕೆ ಸಂಬಲ್ನ ಹೋಳಿ ಹಬ್ಬ ಇಷ್ಟೊಂದು ಸ್ಪೆಷಲ್? ಯೋಗಿ ಪೊಲೀಸರನ್ನೇ ಕೆಣಕಿದ ಆ ಮಹಾಶೂರ ಯಾರು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಸಂಬಲ್ ಉತ್ತರ ಪ್ರದೇಶದ ಒಂದು ಜಿಲ್ಲೆ. ಆದರೆ ಇದು ನಾರ್ಮಲ್ ಆಗಿರೋ ಜಿಲ್ಲೆ ಅಲ್ಲ. ಇಲ್ಲಿ ಹಿಂದೂಗಳಿಗಿಂತ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆ. ಹಿಂದಿನ ವಿಡಿಯೋದಲ್ಲಿ ಕೂಡ ಇದ್ರ ಬಗ್ಗೆ ನಾವು ಹೇಳಿದ್ವಿ. ಒಂದು ಏರಿಯಾದಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆದಾಗ ಏನೇನಾಗುತ್ತೆ ಅನ್ನೋದು ಗೊತ್ತಿರೋದೇ ಅಲ್ವಾ. ಹಿಂದೂಗಳು ಬಾಲ ಮುದುರ್ಕೊಂಡು ಇರಬೇಕಾದ ಸ್ಥಿತಿ ಬಂದು ತಲುಪುತ್ತೆ. ಸಂಬಲ್ನಲ್ಲಿ ಇಷ್ಟು ವರ್ಷಗಳ ಕಾಲ ಅದೇ ಆಗಿತ್ತು. ವೀಕ್ಷಕರೇ, ನೀವು ನಂಬೋದಿಲ್ಲ, 46 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಹಿಂದೂಗಳು ಹೋಳಿ ಹಬ್ಬವನ್ನೇ ಆಚರಿಸೋಕ್ಕಾಗ್ತಿರ್ಲಿಲ್ಲ. ಅವರಿಗೆ ಬಣ್ಣ ಆಗೋದಿಲ್ಲ ಅಂತ ಹಿಂದೂಗಳು ಕೂಡ ಹೋಳಿ ಹಬ್ಬವನ್ನು ಆಚರಿಸೋದೇ ಬಿಡಬೇಕಾದ ಪರಿಸ್ಥಿತಿ ಬಂದಿತ್ತು. ಅದರಲ್ಲೂ ಈ ಬಾರಿ ಅಲ್ಲಿನ ಜಾಗವೊಂದರ ವಿವಾದ ಬೇರೆ ಕೋರ್ಟ್ನಲ್ಲಿತ್ತು. ಮಸೀದಿ ಒಳಗೆ ಹಿಂದೂ ದೇಗುಲವಿದೆ, ಅದನ್ನು ನಮಗೆ ಬಿಟ್ಟುಕೊಡಿ ಅಂತ ಹಿಂದೂಗಳು ಕೇಳ್ಕೊಂಡಿದ್ರು. ಮುಸ್ಲಿಮರು ಇಲ್ಲ, ಅದು ನಮ್ಮ ಜಾಗ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ರಂಜಾನ್ ಹಬ್ಬ ಕೂಡ ಬಂದಿದ್ದರಿಂದ ಸಂಬಲ್ ನಗರ ಸೂಕ್ಷ್ಮ ಪ್ರದೇಶವಾಗಿತ್ತು. ಪೊಲೀಸರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಅದೇ ಕಾರಣಕ್ಕೆ ಅಲ್ಲಿನ ಐಒ ಆದಂತಹ ಅನುಜ್ ಚೌಧರಿ ಮುಸ್ಲಿಮರಿಗೆ ಮೊದಲೇ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟು ಬಿಟ್ಟಿದ್ರು. नहीं, मेरा सीधा साफ ये है, होली का दिन है, जुम्मा साल में 52 बार आता है, होली साल में एक बार आती है. तो मुस्लिम समुदाय के लोगों के यदि किसी को लगता है भाई आपको होली के रंग से आपका धर्म भ्रष्ट हो जाएगा या जो भी है, तो वो उस दिन ना निकले, घर से ना निकले. और यदि निकले तो उसका इतना बड़ा दिल होना चाहिए, वो दिल होना चाहिए कि भाई सब एक जैसे हैं, रंग तो रंग है. ಹೋಳಿ ವರ್ಷಕ್ಕೆ ಒಂದೇ ಸಲ ಬರೋದು. ಆದರೆ ನಿಮ್ಮ ಜುಮ್ಮಾ ಅಂದರೆ ಶುಕ್ರವಾರ ವರ್ಷಕ್ಕೆ 54 ಸಲ ಬರುತ್ತೆ. ಅನುಜ್ ಚೌಧರಿ ಅವರ ಆ ಒಂದು ಸ್ಟೇಟ್ಮೆಂಟ್ ಭಯಂಕರ ಸುದ್ದಿ ಆಗಿಬಿಟ್ಟಿತ್ತು. ಅಫ್ಕೋರ್ಸ್ ಇಡೀ ದೇಶದ ಹಿಂದೂಗಳು ಅನುಜ್ ಅವರನ್ನ ಹೀರೋ ಆಗಿ ನೋಡಿದ್ರು. ನಮ್ಮಲ್ಲಿ ಇಂಥ ಒಬ್ಬ ಅಧಿಕಾರಿ ಇಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡ್ರು. ಆಮೇಲೆ ಅದೇ ರೀತಿಯಾಗಿ ಅನುಜ್ ಚೌಧರಿ ಅವರು ಹಾಗೆ ಹೇಳಿದ್ದೇ ತಪ್ಪು ಅನ್ನೋ ಹಾಗೆ ಸೋ ಕಾಲ್ಡ್ ಜಾತ್ಯತೀತರು ಕೂಡ ಹುಟ್ಕೊಂಡಿದ್ರು. ಆದರೆ ಯೋಗಿಜಿಯ ಫುಲ್ ಸಪೋರ್ಟ್ ಅನುಜ್ ಚೌಧರಿ ಅವರ ಮೇಲಿತ್ತು. ಅವರು ಪೈಲ್ವಾನ್ ಇದ್ದಾರೆ, ಅದಕ್ಕೆ ತಕ್ಕಂತೆ ಹೇಳಿಕೆ ಕೊಡ್ತಾರೆ ಅಂತ ಅನುಜ್ ಚೌಧರಿ ಅವರ ಬೆನ್ನಿಗೆ ನಿಂತು ಬಿಟ್ರು. अब पहलवान की बात है तो पहलवानी की तरह बोलेगा तो थोड़ा कुछ लोगों को बुरा लगता है. ಇದೇ ಅಲ್ವಾ ಖಡಕ್ ಅಧಿಕಾರಿಗಳಿಗೆ ಬೇಕಾಗಿರೋದು. ನಮ್ಮಲ್ಲೂ ಎಷ್ಟೋ ಇಂಥ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಆದರೆ ರಾಜಕಾರಣಿಗಳ ಸಪೋರ್ಟ್ ಇಲ್ಲದೆ ಸೈಲೆಂಟ್ ಆಗಿರಬೇಕಾಗಿದೆ ಅಷ್ಟೇ. ಇಷ್ಟೆಲ್ಲದರ ನಂತರ ಸಂಬಲ್ನಲ್ಲಿ ಹೋಳಿ ಹಬ್ಬದ ಸೆಲೆಬ್ರೇಷನ್ ಶುರುವಾಗೇ ಬಿಡ್ತು ನೋಡಿ. ಸ್ವತಃ ಸಿಂಹವೇ ಅವತ್ತು ಹೋಳಿಯ ಹಬ್ಬಕ್ಕೆ ಕಿಚ್ಚು ಹಚ್ಚಿಬಿಟ್ಟಿದ್ರು.
ಫೈನಲಿ 46 ವರ್ಷಗಳ ಬಳಿಕ ಸಂಬಲ್ ನಗರದಲ್ಲಿ ಹೋಳಿ ಹಬ್ಬದ ಆಚರಣೆ ಶುರುವಾಗಿದೆ. ಶುಕ್ರವಾರ ಅಂದರೆ ಮಾರ್ಚ್ 14ನೇ ತಾರೀಕು ಜೋರಾಗಿ ಹೋಳಿ ಸೆಲೆಬ್ರೇಷನ್ ನಡೆಯಲಿದೆ. ಸುಮಾರು 60 ಮಸೀದಿಗಳಿಗೆ ಸಂಬಲ್ ಪೊಲೀಸರು ಟಾರ್ಪಲ್ ಅನ್ನು ಸುತ್ತಿಟ್ಟಿದ್ದಾರೆ, ಹೋಳಿಯ ಬಣ್ಣ ತಗಲಬಾರದು ಅಂತ. कुछ बोलोगे बोलोगे या रुकोगे तो जाओ. ಇಡೀ ಏರಿಯಾದಲ್ಲಿ ಟೈಟ್ ಸೆಕ್ಯೂರಿಟಿ ಇದ್ದು ಎಲ್ಲವನ್ನ ಐಒ ಅನುಜ್ ಚೌಧರಿ ಅವರೇ ನೋಡ್ಕೊಳ್ತಿದ್ದಾರೆ. ಅಷ್ಟರಲ್ಲಿ ಅವನೊಬ್ಬ ಯೋಗಿ ನಾಡಿನ ಪೊಲೀಸ್ ಅಧಿಕಾರಿಯನ್ನ ಕೆಣಕಿಕೊಂಡು ಬಂದಿದ್ದ. ಆತನ ಹೆಸರು ಅಬದ್ ಶಾ. ಅನುಜ್ ಚೌಧರಿ ಅವರು ಜೋರಾಗಿ ಉಫ್ ಅಂದರೆ ಸಾಕು ಹಾರೋಗೋ ಥರ ಈ ಒಣಕಲ ಅಬಾದ್ ಅವರಿಗೆ ಕೌಂಟ್ರಾಗಿ ಒಂದು ಪೋಸ್ಟನ್ನು ಹಾಕ್ತಾನೆ. ಬಕ್ರೀದ್ ಹಬ್ಬ ಕೂಡ ವರ್ಷಕ್ಕೆ ಒಂದೇ ಸಲ ಬರೋದು. ಯಾರಿಗೆ ರಕ್ತ ಹಾಗೂ ಮಾಂಸ ಇಷ್ಟ ಇಲ್ವೋ ಅವರು ಮನೆ ಒಳಗೆ ಇರಿ ಅಂತ ಪೋಸ್ಟನ್ನು ಹಾಕ್ಕೊಂಡಿದ್ದ. ಅಂದರೆ ಏನಿದ್ರ ಅರ್ಥ? ಬಕ್ರೀದ್ ಹಬ್ಬಕ್ಕೆ ಕುರಿ ತಲೆ ತೆಗೆದ ಹಾಗೆ ಮನುಷ್ಯರ ತಲೆಗಳನ್ನು ಕೂಡ ತೆಗಿತೀವಿ ಅಂತಲ್ಲ. ಇದೇ ಮಾತು ಬೇರೆ ಕಡೆ ಆಡಿದರೆ ಏನೂ ಆಗ್ತಿರ್ಲಿಲ್ವೇನೋ. ಆದರೆ ಯೋಗಿ ನಾಡಿನ ಪೊಲೀಸರು ನಟ್ಟು ಬೋಲ್ಟು ಟೈಟ್ ಮಾಡಿ ಎಳ್ಕೊಂಡು ಬರ್ತಾರೆ. ಹೇಗಿದ್ದವನು ಆಮೇಲೆ ಹೇಗಾಗಿದ್ದ ಅನ್ನೋದನ್ನು ನೋಡಿ. मेरा नाम आबाज है, मैं गांव कमालपुर का रहने वाला हूँ. मेरा कस्बा शाहपुर है, जिला मुजफ्फरनगर. मैंने जो सीओ साहब पर टिप्पणी किया उसके लिए मैं क्षमा चाहता हूँ. यह गलती मुझसे दोबारा ना होगी. मैं पुलिस महकमे का सम्मान करता हूँ, कृपया मुझे माफ कर दे. दोबारा ये टिप्पणी कभी नहीं होगी और आगे से मैं सबको समझाऊंगा कभी ऐसे टिप्पणी ना करें. ಯೋಗಿಜಿ ಮೊದಲೇ ಹೇಳಿದ್ರು, ಸಂಬಲ್ನ ಐಒ ಅನುಜ್ ಚೌಧರಿ ಪೈಲ್ವಾನ್ ಇದ್ದಾರೆ, ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ. ಹೇಳಲಿಲ್ಲ, ಈಗ ಅನುಭವಿಸ್ತಾ ಇದ್ದಾನೆ ಅಷ್ಟೇ. ವೀಕ್ಷಕರೇ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.